ಪರ್ಮಿಷನ್ ತೊಗೊಂಡ್ರು ಬಾಡಿನ ತೆಗೆಯೋದಕ್ಕೆ. 5 ದಿನ ಬಾಡಿನ ಎಕ್ಸಾಮಿನ್ ಮಾಡಿ ಅವಳಿಗೆ ಶಿಕ್ಷೆ. ಫೈನಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಕುತೂಹಲ ಕೋಲಾಹಲ ಸೃಷ್ಟಿಯಾಗಿರೋ ಒಂದು ಕೇಸ್ ನೀವು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ಕೇಸ್ಗೆ SIT ಅನ್ನೋ ಒಂದು ಟೀಮ್ನ ರಚನೆ ಮಾಡಿದ್ದಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ. ನೋಡೋಣ ಮುಂದೆ ಯಾವ ಥರ ಆಗುತ್ತೆ, ಯಾವ ಥರ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಏನಾಗುತ್ತೆ ಅಂತ ಮುಂದೆ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಮುಖ್ಯವಾದ ಒಂದು ಕೇಸ್ ಬಗ್ಗೆ ಮಾತಾಡ್ತೀನಿ ನಾನು. ಯಾವ ಕೇಸು ಅಂತ ಅಂದರೆ ಜಾಲಿ ಜೋಸೆಫ್ ಬಗ್ಗೆ. ಅದು ಆಲ್ರೆಡಿ ನೆಟ್ಫ್ಲಿಕ್ಸಲ್ಲಿ ನೀವೆಲ್ಲ ನೋಡಿರ್ತೀರ. ಆ ಕೇಸ್ ಬಗ್ಗೆ ಏನಕ್ಕೆ ಮಾತಾಡ್ತೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈ ಜಾಲಿ ಜೋಸೆಫ್ ಕೇಸ್ ಬಂದು ಕೇರಳದಲ್ಲಾಗಿರೋದು. ನಾನು ಏನಕ್ಕೆ ಈ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಜಸ್ಟ್ ಥಿಂಕ್ ಮಾಡಿ, ಅವಳನ್ನ ಅರೆಸ್ಟ್ ಮಾಡಿದ್ದು 2019 ಅಕ್ಟೋಬರ್ 4 ಅರೆಸ್ಟ್ ಮಾಡಿರೋದು. FIR ದಾಖಲಾಗಿ ಅವಳನ್ನ ಅರೆಸ್ಟ್ ಮಾಡಿರೋದು. 9ನೇ ತಾರೀಕು ಅಕ್ಟೋಬರ್ 2014 ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ. ಎಷ್ಟು ಸ್ಪ್ಯಾನಲ್ಲಿ? ವಿತಿನ್ 5 ಡೇಸ್. ಬಟ್ ಅದಕ್ಕಿಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು 5 ದಿನ. ವಿತಿನ್ 5 ಡೇಸಲ್ಲಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡ್ರು ಬಾಡಿನ ತೆಗೆಯೋದಕ್ಕೆ. 5 ದಿನ ಬಾಡಿನ ಎಕ್ಸಾಮಿನ್ ಮಾಡಿ ಅವಳಿಗೆ ಶಿಕ್ಷೆ ಕೊಟ್ಟರು. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಯಿತು. ಎಷ್ಟು ದಿನ ತೊಗೊಂಡ್ರು? 10 ಡೇಸ್ ಅಷ್ಟೇ ತೊಗೊಂಡಿರೋದು. ಸೊ ಇವಾಗ ಅರ್ಥ ಆಯಿತು ಅಂದ್ಕೊತೀನಿ ನಾನು ಏನಕ್ಕೆ ಈ ಕೇಸ್ ಬಗ್ಗೆ ಮಾತಾಡಿದೆ ಅಂತ. ಸೊ ಫೈನಲಾಗಿ ಈಗ ಕರ್ನಾಟಕದಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ಮಾತಾಡೋಣ. ಅವನು ರಿಗ್ರೆಟ್ ಆಗಿ, ಅವನು ಪಾಪ ಪ್ರಜ್ಞೆ ಇತ್ತು, ಏನು ಕಾಡ್ತಿತ್ತು ಅವನಿಗೆ ಬಂದು ಅವನೇ ಒಪ್ಕೊಂಡಿದ್ದಾನೆ. ಅವನು ಒಪ್ಕೊಂಡು ಇವತ್ತಿಗೆ 15 ದಿನ ಆಗಿದೆ. 15 ದಿನ ಆದಮೇಲೆ SIT ಟೀಮ್ನ ಇವಾಗ ಕ್ರಿಯೇಟ್ ಮಾಡಿದ್ದಾರೆ. ಸರಿ ಆಯಿತು. ಅದಾದಮೇಲೆ ಕೋರ್ಟಿಂದ ಪರ್ಮಿಷನ್ ತೊಗೊಬೇಕು, ಬಾಡಿ ಎಕ್ಸಾಮಿನ್ ಮಾಡಬೇಕು. ಅದು ಮಧ್ಯ ಇನ್ನೂ ತುಂಬ ಇರುತ್ತೆ. ಏನೇನಾಗುತ್ತೆ, ಏನೇನು ನಡೆಯುತ್ತೆ ಅಂತ ನಾವೆಲ್ಲ ಕಾದು ನೋಡೋಣ ಮುಂದೆ. ಈಗ ಏನು ನಡೀತಿದೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ, ನಾಟ್ ಓನ್ಲಿ ಫಾರ್ ಸೌಜನ್ಯ, ಪ್ರತಿಯೊಂದು ಹೆಣ್ಮಕ್ಳು, ಪ್ರತಿಯೊಂದು ಮನೇಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೂ ಕೂಡ ಅನ್ವಯಿಸುತ್ತೆ. ಮುಂದೆ ಒಂದಿನ ರಿಗ್ರೆಟ್ ಪಡ್ತೀರಾ ನಾವೇನಾದ್ರು ಅನ್ಯಾಯ ಆದರೆ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಜಸ್ಟಿಸ್ ಸಿಗುತ್ತಾ, ಇಲ್ಲಾಂದರೆ ಹಣ ಅಧಿಕಾರ ಯಾರಿಗಿರುತ್ತೋ ಅವ್ರಿಗೆ ಜಸ್ಟಿಸ್ ಸಿಗುತ್ತಾ ಅಂತ ಕಾದು ನೋಡೋಣ.